ಕನ್ನಡ ಸಾಹಿತ್ಯ ಪರಿಷತ್ತಿನ 110ನೇ ಸಂಸ್ಥಾಪನಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 110ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳೆದು ಬಂದ ರೀತಿ ಬಗ್ಗೆ ಪ್ರಬಂಧ ಬರೆದ 3 ವಿದ್ಯಾರ್ಥಿಗಳನ್ನು ಮತ್ತು ಡಾಕ್ಟರ್ ವಿ. ವೆಂಕಟೇಶ್ ಪ್ರಾಂಶುಪಾಲರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಫಿ ಅಹಮದ್, ಮುರಳಿ ಆನಂದ್, ಕಲಾವಿದ ನಾಗಭೂಷಣ್, ಪ್ರೊಫೆಸರ್ ಸುನೀತಾ ಹಾಗೂ ತಾಲೂಕಿನ ಪತ್ರಕರ್ತರು ಸಹ ಭಾಗವಹಿಸಿದ್ದರು. ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ. ಅತ್ಯಂತ ಏನು ಕರುಣಾಮಯಿಗಳು ಅಂತ ಹೇಳ್ತೀವಿ. ಯಾರನ್ನ ಬರಲಿ ಈಗ ನಾವು ಸ್ವಾಗತಿಸ್ತೀವಿ, ಇಲ್ಲಿ ಅವರಿಗೆ ಉಸಿರು ಕೊಡ್ತೀವಿ, ಅವ್ರ ಜೀವನ ಕೊಡ್ತೀವಿ, ಅದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ಇದೆ. ಹಾಗಾಗಿ ನಮ್ಮ ಒಂದು ಭಾಷೆ, ನಮ್ಮ ನೆಲ, ನಮ್ಮ ಜಲದ ಒಂದು ಹಿರಿಮೆ, ಮಣ್ಣಿನ ಹಿರಿಮೆ ಅದು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂತಂದ್ರೆ ಇವತ್ತು ಒಂದು ಬೆಂಗಳೂರು ಅಂತಕ್ಕಂಥ ಒಂದು ಮಹಾನಗರ ತಗೊಂಡು ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಸಾವಿರಾರು ಲಕ್ಷಾಂತರ ಮಂದಿ ಇವತ್ತು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮ ಹಿರಿಮೆ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಭಾಷೆಯನ್ನ, ನಮ್ಮ ಇದನ್ನ ನಾವು ಉಳಿಸ್ಕೋಬೇಕಾಗ್ತದೆ, ಬೆಳೆಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಈ ಒಂದು ಇದನ್ನ ಅತ್ಯಂತ ಮಹತ್ವವಾದಂತ ಒಂದು ಇದು ಅಂತ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಬಗ್ಗೆ ನಮ್ಮ ಅಧ್ಯಾಪಕ ಮಿತ್ರರು ಮುರಳಿ ಆನಂದ್ ಸಾರು ಅತ್ಯಂತ ವಿವರವಾಗಿ ಹೇಳಿದರು. ಏನು ಮೇ 5, 1915 ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರೇನು ಮೈಸೂರು ಸಂಸ್ಥಾನದ ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಅವರ ಅವಧಿಯಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಒಂದು ಯೋಜನೆ ಮೈಸೂರಿನ ಲಲಿತ್ ಮಹಲ್, ಶರಾವತಿ ಅಣೆಕಟ್ಟು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ, ಹೀಗೆ 1-2 ನಮ್ಮ ಮೈಸೂರು ರಾಜ್ಯನ ಅವರು ಆಧುನಿಕ ಮೈಸೂರು ರಾಜ್ಯವನ್ನಾಗಿ ಮಾಡಿದಂತಹ ಒಂದು ಕೀರ್ತಿ ವಿಶ್ವೇಶ್ವರಯ್ಯನವರಿಗೆ, ಮೈಸೂರು ನಾಲ್ಮಡಿ ಕೃಷ್ಣರಾಜ್ ಅವರಿಗೆ, ಮೀರ್ಜಾ ಇಸ್ಮಾಯಿಲ್ ಅವರಿಗೂ ಕೂಡ ಸಲ್ಲುತ್ತಾ ಇದೆ. ಮೀರ್ಜಾ ಇಸ್ಮಾಯಿಲ್ ಅವರು ಸುಮಾರು 300 ಕೆರೆಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಅವರು ಕೂಡ ಮೈಸೂರು ದಿವಾನರಾಗಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದರಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಸಹಾಯ ಮಾಡ್ತಾರೆ. ಹಾಗಾಗಿ ನಾಲ್ಮಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರು 1915ರಲ್ಲಿ ನಮ್ಮ ನಾಡಿನ ಒಂದು ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಮಟ್ಟದಲ್ಲೂ ನಮ್ಮ ಈ ಒಂದು ಕನ್ನಡ ಭಾಷೆ ಬಗ್ಗೆ ಹಲವಾರು ಸಂಘಟನೆಗಳು ಸ್ಥಾಪನೆ ಆಗಿದೆ. ಹಲವಾರು ಪ್ರದೇಶಗಳಲ್ಲಿ ನಮ್ಮ ಕನ್ನಡದ ಏನು ನಾಡಿನ ಬಸವೇಶ್ವರರಾಗಿರ್ಬೋದು, ಇತರ ಮಹನೀಯರ ಪುತ್ಥಳಿಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬಾ ಹರ್ಷದಾಯಕವಾದಂತಹ ವಿಷಯ. ಹಾಗಾಗಿ ಏನು ಕನ್ನಡದ ಹಿರಿಮೆಯನ್ನ ಸಾರಿದ್ದಾರೆ, ಅದನ್ನ ಮುಂದಿನ ಪೀಳಿಗೆಗೆ ಮುಂದೆ 100 ಸಾವಿರಾರು ವರ್ಷ ನೀವು ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ಯಾಕೆಂತಂದ್ರೆ ಭಾಷೆ ಮುಖ್ಯ, ನಮ್ಮ ಸಂಸ್ಕೃತಿ ಮುಖ್ಯ. ಯಾಕೆಂತಂದ್ರೆ ಇವತ್ತು ನಮ್ಮಲ್ಲಿ ಹಲವಾರು ಭಾಷೆಗಳಿದೆ, ಆದ್ರೆ ಎಲ್ಲಾ ಭಾಷೆಗಳಿಗೂ